ಇವತ್ತು ನಿಮಗೆ GPಯಿಂದ ನೋಟಿಸ್ ಬಂದಿಲ್ವಾ? ಹಾಂ, ಓನರ್ ಇದ್ದಾರೆ ಇಲ್ವಾ? ನಿಮ್ಗೆ ಓನರ್ ಬಂದಿಲ್ವಾ? ಇವತ್ತು ಅಂಗಡಿ ಓಪನ್ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಶಿವರಾತ್ರಿ ಅಂತ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂಗಡಿಗಳು ಬಂದ್ ಮಾಡಿದ್ದಾರೆ. ನೀವು ಯಾಕೆ ಕ್ಲೋಸ್ ಮಾಡಿಲ್ಲ? ಹಾಂ, ಯಾಕ್ರೆ ನಿಮಗೇನು ನೋಡಪ್ಪ, ಇವರು ಓನರ್ ಬಂದು ಹಿಂದೂನೇ. ಎಲ್ಲ ಮುಸಲ್ಮಾನ್ ಬಾಂಧವರು ಎಲ್ಲರೂ ಎಲ್ಲ ಕಡೆ ಅಂಗಡಿ ಬಂದ್ ಮಾಡಿದ್ದಾರೆ. GP ಆರ್ಡರ್ ಇದ್ರೂ ಸಹ ಇವತ್ತು ಅಂಗಡಿ ಯಾವ್ದಿದು ಕಮ್ಮನಹಳ್ಳಿ ಮುಖ್ಯ ರಸ್ತೆ ರಾಮಸಾಂಪಾಳ್ಯ. ನೋಡಿ, ಈಗ ಇದು GP ಅಧಿಕಾರಿಗಳು ಮತ್ತು ಈ ನಮ್ಮ ಏನು ಪಶುಸಂಗೋಪನಾ ಅಧಿಕಾರಿಗಳು ನಾಳೆ ಏನು ಮಾಡ್ತಾರೆ ನೋಡೋಣ. ಅಲ್ಲಪ್ಪ, ನಿಮಗೆ ಓನರ್ ಹೇಳಿಲ್ವಾ? ನಿಮಗೆ ಗೊತ್ತಿಲ್ವಾ? ಎಲ್ಲಿ ಓನರ್ಗೆ ಫೋನ್ ಮಾಡಿ ಓನರ್ಗೆ ಫೋನ್ ಮಾಡಿ. ನೀವು ಬಸವ ಜಯಂತಿ ಇರಲಿ, ಗಾಂಧಿ ಜಯಂತಿ ಇರಲಿ, ಶಿವರಾತ್ರಿ ಇರಲಿ, ನಿಮಗೆ ವ್ಯಾಪಾರ ಮುಖ್ಯ. ಒಂದು ದಿವಸನೂ ನೀವೇನು ಅಂಗಡಿ ಕ್ಲೋಸ್ ಮಾಡಲ್ಲ, ಬಂದ್ ಮಾಡಲ್ಲ. ಈ ಒಂದು ದಿವಸ ಮುಚ್ಚಿಬಿಟ್ರೆ ಏನು ಮುಳುಗೋಗ್ಬಿಡುತ್ತಾ ಪ್ರಪಂಚ? ಮಾಂಸ ತಿಂದಿಲ್ಲ ಅಂದರೆ? ಹಾಂ, ಅಲ್ಲ, ಇವತ್ತು ಒಂದು ದಿವಸ ತಿಂದಿಲ್ಲ ಅಂದರೆ ಏನು ಪ್ರಪಂಚ ಮುಳುಗೋಗುತ್ತಾ ಹೇಳಿ? ಇಲ್ಲ, ಮುಚ್ಚಿಬಿಟ್ರೆ ಪ್ರಪಂಚ ಮುಳುಗೋಗುತ್ತಾ? ನಾನೇನಿಲ್ಲ, ಇವಾಗ GP ಅಧಿಕಾರಿಗಳಿಗೆ ಕಳಿಸ್ತೀನಿ, ಪರ್ಮನೆಂಟು ನಿಮಗೆ 1 ತಿಂಗಳು ಕ್ಲೋಸ್ ಮಾಡಿಸ್ತೀನಿ. ಇವತ್ತು GP ಆರ್ಡ್ರ್ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟರು ಸಹ ನೀವು ಮಾನ ಮರ್ಯಾದೆ, ನಿಮಗೇನು ಸ್ವಲ್ಪ ಮಾನ ಮರ್ಯಾದೆ ಬೇಡವಲ್ರಿ? ಹಾಂ, ಹಬ್ಬ ಇದೆ, ಮಹಾಶಿವರಾತ್ರಿ ಇದೆ. ಹಾಂ, ಮಾನ ಮರ್ಯಾದೆ ಬೇಡವಾ ನಿಮಗೆ? ಏನು ಮುಚ್ಚೋ ಅಂಗಡಿ, ಮುಚ್ಚೋ ಎಲ್ಲ ಆಯ್ತು, ಮುಚ್ಚೋ ಅಂಗಡಿ, ಮುಚ್ಚೋ ಬಿಗದಮ್ಮ. ಅಲ್ಲ, ನಿಮಗೆ ಅಲ್ಲ, ಸರ್ಕಾರದ ಆದೇಶಕ್ಕೂ ನಿಮ್ಗೆ ಕಿಂಚತ್ತು ಮರ್ಯಾದೆ ಕೊಡಲ್ಲಲ್ರಿ? ಸರ್ಕಾರ ಆದೇಶ ಹೊರಡಿಸುತ್ತೆ, ನಿಮಗೆ ಒಂದು ಸರ್ಕಾರದ ಮೇಲೆ ಒಂಚೂರು ಗೌರವ ಇಲ್ವಾ ನಿಮಗೆ? ಎಲ್ಲ ಫಸ್ಟ್ ಇದು ಓಪನ್ ಮಾಡು, ಎಲ್ಲ ಇದು ಮಾಡು, ಲೈಟ್ ಆಫ್ ಮಾಡು, ಕ್ಲೋಸ್ ಮಾಡು. ನಾನೇನು ಇವಾಗ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋ ನಾನೇನು ಸರ್ಕಾರಿ ಅಧಿಕಾರಿ ಅಲ್ಲ. ನಾವು ಒಂದು ನಾಗರಿಕರಾಗಿ ನಾವು ಕೇಳ್ತಾ ಇದ್ದೀವಿ. ಹಾಂ, ಇವತ್ತು ಮಾಂಸ ಮಾರಾಟ ನಿಷೇಧ ದಿನ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದೆಯಾ? ಬರೀ ದುಡ್ಡು ಮಾತ್ರ ಮಾಡಿದ್ರೆ ಸ್ವಲ್ಪ ಗೌರವ ಕೊಡಿ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಗೌರವ ಕೊಡಿ ಸ್ವಲ್ಪ. ಇದು ಮುಬಾರಕ್ ಚಿಕನ್ ಶಾಪು, ಇಂಡಿಯನ್ ಆಯಿಲ್. ಇದ್ಯಾವುದು ರಿಯಲ್ ಚಿಕನ್ ಶಾಪ್ ಅಂತಿದು, ರಿಯಲ್ ಚಾಯ್ಸ್. ನಿಮ್ದೆಲ್ಲಪ್ಪ ಅಂಗಡಿ ಹೆಸರೇ ಇಲ್ಲ? ಹಾಂ, ಎಲ್ಲಿ ನಿಮ್ಮ ಅಂಗಡಿ ಹೆಸರೇ ಇಲ್ಲ? ಏನು ಹೆಸರು ಚಿಕನ್ದು ಅಂಗಡಿ ಹೆಸರು? ಎಲ್ಲ ಮುಬಾರಕ್ಕೇನಾ? ಯಾರಪ್ಪ ಓನರ್? ಎಲ್ಲಪ್ಪ? ಓಯ್, ಯಾರು? ಬಾಯ್ ತೆಗ್ದು ಹೇಳ್ರಪ್ಪ. ಹಾಂ, ಕನ್ನಡ ಬರಲ್ವಾ ಯಾರಿಗೂ? ಬರುತ್ತಾ? ಇಲ್ಲಿ ಬಾಯಿಲಿ, ಅಲ್ಲಿ ಕೂತ್ಕೊಂಡು ಏನು ದಿಮಾಕು? ಬಾಯಿಲಿ ಬಂದು ಮಾತಾಡ್ತಾ ಇದೀವಿ ತಾನೆ? ನೀನು ದಿಮಾಕ ಗಾಡೀಲಿ ಕೂತ್ಕೊಂಡಿದ್ರೆ ಅಲ್ಲಪ್ಪ, ಕನ್ನಡ ಬರಲ್ವಾ ನಿನಗೆ? ಹಾಂ, ಸ್ವಲ್ಪ ಬರುತ್ತೆ. ಎಷ್ಟು ಬರುತ್ತೆ ಅಷ್ಟು ಮಾತಾಡು. ಇವತ್ತು ಚಿಕನ್ ಅಂಗಡಿ ಬಂದ್ ಮಾಡಬೇಕು. ಹಾಂ, ಯಾಕೆ ಮಾಡಿಲ್ಲ? ಅದಲ್ಲಪ್ಪ, ಯಾಕೆ ಮಾಡಿಲ್ಲ ಅಂತ ಕೇಳಿದ್ದು. ಇಪ್ಪ ಮಾಡೋದು ಅಪ್ಪ ಮಾಡೋದು ಅದೆಲ್ಲ ನಾನು ಕೇಳಿಲ್ಲ. ಯಾಕೆ ಮಾಡಿದ್ದೀರಾ ಅಂತ ನಿಮಗೆ ಯಾರು ಬಂದು ಹೇಳಿಲ್ವಾ? ಇಲ್ಲ ಸರ್ಕ್ಯುಲರ್ ಬಂದಿದೆ ತಾನೆ? ನಿಮ್ಮ ಚಿಕನ್ ಅಸೋಸಿಯೇಷನ್ ಇದೆ ತಾನೆ? ಬಂದಿರುತ್ತಾನೆ. ಮತ್ತೆ ಯಾಕೆ ಓಪನ್ ಮಾಡ್ಕೊಂಡಿದ್ದೀರಾ? ಏನಾದರೂ ತೆಗೆದು ಹೇಳಿ, ಓನರ್ ಫೋನ್ ಮಾಡು, ಬಂದೇ ಇರು. ಅಲ್ಲಪ್ಪ, ರಾಜ್ಕುಮಾರ್ ಬಾಯ್ಲಿ, ಇವಾಗ ಕ್ಲೋಸ್ ಮಾಡಿಬಿಟ್ಟು ಹೋದರೆ ನಾವು ಬಿಡಲ್ಲ. ಬಾಯ್ಲಿ, ಇಲ್ಲಿ ಬಾಯ್ಲಿ, ತೆಗಿ ಅಂಗಡಿ ತೆಗಿಯಪ್ಪ. ಇಷ್ಟೊತ್ತು ತೆಗ್ದಿದ್ದೆ ಅಂದರೆ ಕನ್ನಡ ಬರಲ್ವಾ? ಹಾಂ, ಕನ್ನಡ ಬರಲ್ಲ? SGCಯಿಂದ ಬೆಂಗಳೂರಲ್ಲಿದೆಯಾ? ಇಲ್ಲಿ ಬಾಯ್ಲಿ, SGCಯಿಂದ ಬೆಂಗಳೂರಲ್ಲಿದೆಯಾ? 2 ವರ್ಷದಿಂದ ಸ್ವಲ್ಪನೂ ಬರಲ್ವಾ ಕನ್ನಡ? ಯಾವ ಊರು? ಹಾಂ, ಯಾವ ಊರು?
ತಮಿಳ್ನಾಡು ಓಡೋಗ್ಬಿಡು, ಇಲ್ಲಿ ಬೇಡ ನೀನು. ಕನ್ನಡ ಬರಲ್ಲ ಅಂದರೆ 2 ವರ್ಷದಿಂದ ಬಾಯ್ಲಿ. ಕನ್ನಡ ಬರಲ್ಲ ಅಂದರೆ ಏನಕ್ಕಿದೆಯಲ್ಲಿ? ಹಾಂ, ಚಿಕನ್ ಅಂಗಡಿ ಹಾಕ್ಕೊಂಡು ಇವತ್ತು ಸರ್ಕಾರ ನೋಡಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಉಪನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಆದ್ರೂ ಇಂಡಿಯನ್ ಆಯಿಲಲ್ಲಿ ಈ ಮುಬಾರಕ್ ಚಿಕನ್ ಶಾಪ್ ಇದೆಯಲ್ಲ, ರಾಜ್ಯ ರೋಷವಾಗಿ ಚಿಕನ್ ನೋಡಿ ಹೆಂಗೆ ನೇತಾಕಿದ್ದಾರೆ. ಚಿಕನ್ ಮಟನ್ನು ಮಾರ್ತಾ ಇದ್ದಾರೆ. ಇವರಿಗೆ ಇವತ್ತು ಮಾಂಸ ನಿಷೇಧದ ದಿನ ಅಂದ್ಬಿಟ್ಟು ಮಾರಾಟದ ನಿಷೇಧ ದಿನ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಆದ್ರೂ ಯಾವ ಸರ್ಕಾರ ಯಾವ ಆದೇಶಕ್ಕೂ ಇವ್ರು ಕಿಮ್ಮತ್ತು ಮರ್ಯಾದೆ ಗೌರವ ಕೊಡಲ್ಲ. ನಿಮ್ದೇನಪ್ಪ ಮುಬಾರಕ್ ಏನಪ್ಪ ನಿಮ್ದು? 3 ಅಂಗಡಿ ಇದೆ, ಪಾಪ ಇಲ್ಲಿ ಕನ್ನಡ ಬರುತ್ತೇನಪ್ಪ? ಹಾಂ, ಬರುತ್ತಾ? ಚಿಕನ್ ಅಂಗಡಿ ಯಾಕೆ ಓಪನ್ ಮಾಡ್ಕೊಂಡಿದ್ದೀರಾ ಇವಾಗ? ಅಲ್ಲಪ್ಪ, ಬೆಳಗ್ಗೆಯಿಂದನೂ ಬಂದ್ ಮಾಡೋದು ಇವಾಗೆಲ್ಲ ಬಂದು ಕೇಳಿದ್ಮೇಲೆಲ್ಲ. ಇವತ್ತು ನಿಮ್ದೇನು ಅಸೋಸಿಯೇಷನ್ ಇದೆಯಲ್ಲ, ಸರ್ಕಾರ ಸರ್ಕ್ಯುಲರ್ ಹೊರಡಿಸಿದಾರಲ್ಲ, ಯಾಕೆ ಓಪನ್ ಮಾಡ್ಕೊಂಡಿದ್ದೀರಾ? ಇವತ್ತು ಮಾರಬಾರ್ದು ಅಂತ ಇದೆಯಲ್ಲ, ಮತ್ತೆ ಯಾಕೆ ಮಾರ್ತಾ ಇದ್ದೀರಾ? ಒಂದು ದಿವಸ ಏನು ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ? ಬಂದ್ ಮಾಡಿದ್ರೆ ಮುಚ್ಚಿದ್ರೆ ಏನಾದರೂ ಲಾಸ್ ಆಗುತ್ತಾ? ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನೀವು ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿದ್ದೀರಾ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ 1 ತಿಂಗಳು ಮುಚ್ಚಿದ್ರೆ ಏನು ಮಾಡ್ತೀರಾ? 1 ದಿವಸಕ್ಕೆ ನೀವು 1 ತಿಂಗಳು ಮುಚ್ಚಿಸ್ತೀರಾ? ಹಾಂ, ಆಯಿತು. ನಾಳೆ ಏನು ಅಧಿಕಾರಿಗಳೇನು ನಿಮ್ಮ ಪಶುಸಂಗೋಪನಾ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ನಾನು ನೋಡ್ತೀನಿ, ಕಳಿಸ್ತೀನಿ. ಇವಾಗ ಏನು ಮಾಡ್ತೀರಾ ಮಾಡಿ ನೀವು, ನಾನು ಕಳಿಸ್ತೀನಿ ವಿಡಿಯೋ.